ಪರಂಗಿ ಹಣ್ಣು ಅಥವಾ ಪಪಾಯ. ಈ ಹಣ್ಣಿನಿಂದನೂ ಕೂಡ ನಾವು ಚರ್ಮದ ಕಾಂತಿಯನ್ನು ದ್ವಿಗುಣಗೊಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಕೇವಲ ಒಂದೇ ಒಂದು ತುಂಡಿನಷ್ಟು ಪಪಾಯ ಚೆನ್ನಾಗಿ ಕಳಿತು ಹಣ್ಣಾಗಿರ್ತಕ್ಕಂತಹ ಹಣ್ಣಾಗಬೇಕು. ಆ ರೀತಿ ಹಣ್ಣನ್ನು ತೆಗೆದುಕೊಳ್ಳಿ, ಚೆನ್ನಾಗಿ ಕೈಯಲ್ಲಿ ಹಿಸುಕಿ ಅದನ್ನು ಒಂದು ರೀತಿ ಪೇಸ್ಟ್ ರೀತಿಯಲ್ಲಿ ಮಾಡಿಕೊಳ್ಳಿ. ಅದಕ್ಕೆ 1-2 ಚಮಚದಷ್ಟು ಹಾಲನ್ನು ಹಾಕಿ ಮಿಶ್ರಣವನ್ನು ಮಾಡಿಕೊಳ್ಳಿ. ಮುಖಕ್ಕೆ ಮತ್ತು ಕೈಕಾಲುಗಳಿಗೆ ಈ ಹಣ್ಣನ್ನು ಹಾಲಿನಿಂದ ಮಿಶ್ರಣವನ್ನು ಮಾಡಿ ಚೆನ್ನಾಗಿ ಸ್ವಲ್ಪ ಹಚ್ಚಿಕೊಂಡು ಹಗುರವಾಗಿ ನೀವು ಮಾಲಿಷನ್ನು ಮಾಡ್ಕೊಳ್ತಾ ಬಂದಿದ್ದೇ ಆದರೆ ಕೆಲವೇ ದಿನಗಳಲ್ಲಿ ಚರ್ಮ ಮೃದುತ್ವವನ್ನು ಪಡ್ಕೊಳ್ಳುತ್ತೆ, ಒಣಗುವಿಕೆಯನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ.